ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಕೊಬ್ಬರಿಯಿಂದ ಒಂದು ಕಡಲೆ ಮತ್ತು ಎಳ್ಳು, ಚಕ್ಕೆ ಲವಂಗ ಹಾಕಿಬಿಟ್ಟು ಒಂದು ಪೌಡ್ರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಎಮರ್ಜೆನ್ಸಿಗೆ ಉಪಯೋಗಿಸುವಂಥ ಒಂದು ಪೌಡ್ರು, ಸಾಂಬಾರಿಗೆ ಪಲ್ಯಕ್ಕೆ ಹಾಕೊಳ್ಳುವಂಥ ಒಂದು ಪುಡಿ. ಫಸ್ಟ್ ನಾನು ಕೊಬ್ಬರಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುರ್ದಾರ ಇಟ್ಕೊಳ್ಬೋದು, ಇಲ್ಲ ಈ ಥರ ಕಟ್ಟಾರ ಮಾಡ್ಕೊಬೋದು. ನಾನು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬೇಕಾದರೆ ತುರ್ಕೋಬೋದು ಅದನ್ನು. ಅದಕ್ಕೆ ನಾವು ಉರ್ಗಡ್ಲೆ ಒಂದು ಕಪ್ ತೊಗೊಂಡಿದ್ದೀನಿ, ಎಳ್ಳು ಎರಡು ಸ್ಪೂನು, ಜೀರಿಗೆ 2 ಸ್ಪೂನು, ಚಕ್ಕೆ ಒಂದು ಸ್ವಲ್ಪ 1-2 ಇಂಚಿನಷ್ಟು, ಒಂದು 4-5 ಲವಂಗ. ಇದಿಷ್ಟು ಈ ಪುಡಿಗೆ ಬೇಕಾಗಿರೋಂಥ ಸಾಮಾನು. ಈಗ ಇದನ್ನು ಫಸ್ಟ್ ನಾನು ಈ ಕೊಬ್ಬರಿನ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ತುಂಬ ದಪ್ಪ ಇದೆ, ಒಟ್ಟಿಗೆ ಹಾಕಿದ್ರೆ ಸರಿ ಹೋಗಲ್ಲ. ಅದಕ್ಕೆ ಇದನ್ನು ಫಸ್ಟ್ ನಾನು ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ತುಂಬ ನೈಸ್ ಅಲ್ಲ, ಒಂದು ಸ್ವಲ್ಪ ಇದು ತರ್ತರಿ ಆಗೋಂಗೆ ಮಾಡ್ಕೊಂಡು ಬರ್ತೀನಿ. ಈಗ ಆಯಿತು ನೋಡಿ. ಈಗ ಅದನ್ನೊಂದು ಬೌಲ್ಗೆ ಬಗ್ಗಿಸ್ಕೊಳ್ಳೋಣ. ಇದು ಬ್ಯಾಚುಲರ್ಸ್ಗೆ, ಕೆಲಸಕ್ಕೆ ಹೋಗೋ ಹೆಣ್ಮಕ್ಳುಗಳಿಗೆ ಹೆಲ್ಪ್ ಆಗುವಂಥ ಒಂದು ಪೌಡ್ರ್ ಇದು. ಈಗ ಉರ್ಗಡ್ಲೆ ಮತ್ತು ಎಳ್ಳು ಎಲ್ಲ ಇಟ್ಕೊಂಡಿದ್ವಲ್ಲ, ಚಕ್ಕೆ ಲವಂಗ ಜೀರಿಗೆ, ಅದಷ್ಟನ್ನು ಪುಡಿ ಮಾಡ್ಕೊಂಬರೋಣ. ಎರಡು ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಸಲ ಮಿಕ್ಸರ್ಗೆ ಹಾಕ್ತೀನಿ. ಇವಾಗ ಮಿಕ್ಸರ್ಗೆ ಹಾಕ್ಬಿಟ್ಟು ನೈಸಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳೋದಿಲ್ಲ. ಸಾರಿಗೆ ರುಬ್ಬಾಕೋ ಬದಲು, ಕಾಯಿ ರುಬ್ಬಾಕೋ ಬದಲು ಇದೊಂದು 2 ಸ್ಪೂನ್ ಹಾಕಿದ್ರೆ ಅದೇ ಟೇಸ್ಟ್ ಕೊಡುತ್ತಿದ್ದು. ಪಲ್ಯಗಳಿಗೂ ಅಷ್ಟೇ, ಇದು 1 ಸ್ಪೂನ್ 2 ಸ್ಪೂನ್ ಹಾಕಿದ್ರೆ ನಿಮ್ಮ ಪಲ್ಯದ ಅಳತೆಗೆ ತಕ್ಕನಂಗೆ ನೀವು ಕಾಯಿ ರುಬ್ಬಾಕೋದೇನು ನೆಸೆಸಿಟಿ ಇರಲ್ಲ. ಆಗ ನೋಡಿ ಆಯಿತು, ನೈಸಾಗಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈಗ ಇನ್ನೊಂದು ಬ್ಯಾಚ್ ಹಾಕ್ಕೊಂಬಿಡೋಣ. ಅದು ಆಯಿತು. ಈಗ ಎರಡನ್ನೂ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ಇದು 1 ಗಂಟೆ ಒಂದು ಸ್ವಲ್ಪ ಆರಕ್ಕೆ ಬಿಡ್ತೀನಿ. ಹಾಗೆಯೇ ಡಬ್ಬಕ್ಕೆ ತುಂಬಿಟ್ಕೊಳ್ಳೋ ಮೊದಲು ಸ್ವಲ್ಪ ಹಾಗೆ ಬೌಲಲ್ಲೇ ಒಂದು ಗಂಟೆ ಹಾಗೆ ಬಿಟ್ಬಿಡೋಣ. ಸ್ವಲ್ಪ ತಣ್ಣಗಾಗಬೇಕಿದು. ರೆಡಿ ಆಯ್ತಿದು. ಇದೊಂದು 2 ಗಂಟೆ ಬಿಟ್ಟು ನಾವೊಂದು ಕವರ್ಗೋ, ಜಿಪ್ಲಾಕ್ ಕವರಿಗೋ ಅಥವಾ ಒಂದು ಏರ್ ಟೈಟ್ ಕಂಟೈನರ್ಗೋ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಳ್ಳೋದು. ಮನೇಲಿರೋರ್ಗಿಂತನೂ ಈ ಬ್ಯಾಚುಲರ್ಸ್ಗೆ ಅಥವಾ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳುಗಳಿಗೆ ತುಂಬ ಯೂಸ್ಫುಲ್ ಇದು. ನೋಡಿ, ನಿಮಗೂ ಇಷ್ಟ ಆದರೆ ಇದನ್ನು ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಳ್ಳಿ. ಬೇಕಾದಾಗ ಉಪಯೋಗಿಸ್ಕೋಬೋದು. ಇದನ್ನು ವರ್ಕ್ ಈಸಿ ಮಾಡುತ್ತಿದ್ದು. ರೆಡಿ ಆಯಿತು ನೋಡಿ. ನನಗೆ ಇದೊಂದು 3-4 ತಿಂಗಳ ತನಕ ಬರುತ್ತಿದ್ದು ನೋಡಿ. ಇಷ್ಟ ಆದರೆ ನೀವು ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.